ಇಂಡಿವಿಜುವಲ್ ಆಗಿ ನೋಟಿಸ್ ಬಂದಿದೆ ಸರ್. ನನ್ನ ಸಂಸ್ಥೆಗೆ ಬಂದಿದೆ. ನಾನು ಸಂಸ್ಥೆಯಲ್ಲೇನು ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ದರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. CBIನವರು ಸರ್ ವೈಯಕ್ತಿಕವಾಗಿ ಬಂದಿಲ್ಲ, ಸಂಸ್ಥೆ ಮೂಲಕ ಬಂದಿದೆ. ವೈಯಕ್ತಿಕವಾಗಿ ಅಂದರೆ ಎಲ್ಲ ಫಸ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ, ವೈಯಕ್ತಿಕವಾಗೂ ಬರ್ತಾರೆ ಅವರು. ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟು ಮಾಡಿಲ್ಲ, ನಾನು ಕೇಳಿಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಹಿಂದೆ CBI ಕೊಟ್ಟಿದ್ದೆ, ಕೆಲವು ಒಂದು ಇದು ಮಾತ್ರ ಕೊಟ್ಟಿದ್ದೆ. ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ. ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೇನು ಮಾಡಿರಲಿಲ್ಲ. ಈಗ ಅವರು ಅವ್ರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕೊಂಡು ಒಂದು 10% ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು? ಅವರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗುವಂಥ ಸಂದರ್ಭ ಏನಿಲ್ಲ. ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ಅದಕ್ಕೆ ರೆಡಿ ಇದ್ದೀನಿ ನಾನು. ಶಿಜು ಅವ್ರು ಹೇಳಿದ್ರು ಸರ್, ಈಗ BJP ಗೌರ್ಮೆಂಟ್ ಇದ್ದಾಗಲೂ ಇದು ಆಗಲೇ ನಾವು ದಾಖಲೆಗಳೆಲ್ಲ ಕೊಟ್ಟಾಗಿದೆ, ಇನ್ವೆಸ್ಟಿಗೇಷನ್ ಮುಗಿದಿದೆ. ಯಾರು? ಶಿಜು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಶಿಜು? ಜೈ ಹಿಂದ್ MD. ಈಗ ಮತ್ತೆ ಪುನಃ ಇದನ್ನೇ ಕೇಳ್ತಾ ಇದ್ದಾರೆ. ನೋಡೋಣ, ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಕೆಲವು ಸಚಿವರನ್ನ ಈಗ